ಹಾಯ್ ಗೈಸ್, ಇವತ್ತು ನಾವು ಒಡಿಯೋ ಇಂಡಸ್ಟ್ರೀಸೇ ಕರ್ಮದ ಇವತ್ತು ಟೇಲರ್ ಡ್ರಾಪ್ ಆಗಿದೆ. ಎಕ್ಸಾಕ್ಟ್ಲಿ 11 o'clock ಅಂತ ಆಗಿದೆ. ನಾ 10:30ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹೇಳಿಬಿಟ್ಟಿದ್ದೇನೆ. 11 o'clock ಇವತ್ತು ಕರ್ಮದ ಟೇಲರ್ ರಿಲೀಸ್ ಆಗುತ್ತದೆ. ಬಟ್ ನಿನ್ನೆ ನೋಡಿದಾಗ ಏನು ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಅದಕ್ಕಿಂತ ಒಂದು ಟೀಸರ್ ರಿಲೀಸ್ ಆಗಿತ್ತಲ್ಲ, ಅವಾಗೇ ನಾ ಗೆಸ್ ಮಾಡಿದ್ದೇನೆ. ಆದರೆ ಟೀಸರ್ ನೋಡಿಗೆ ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಯಿತು. ಇವತ್ತು ಟೇಲರ್ ನೋಡಿಗಿಸಿ ಏನಪ್ಪ ಹಿಂಗೆ ಅಂತದ್ದು ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋಣ. ಅವ್ರಿಗೆ ತಪ್ಪಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ಲತ್ತೀರಿ, ವಿಡಿಯೋಕ್ಕೆ ಲೈಕ್ ಮಾಡಲಾಗಿರಿ. ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಹಿಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ಲೈಕನ್ ಓದ್ತೀರಿ. ಯಾಕಂದ್ರೆ ಬೆಲ್ಲೈಕನ್ ಓದ್ತೀರಿ ನಾನು ನೋಟಿಫಿಕೇಶನ್ ನಿಂಬಲ್ಲಿ ಬರ್ತದೆ. ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಡೇಟ್ ನಿಮಗೆ ಸಿಗ್ತದೆ. ಯಾವುದೋ ಮೂವಿದಲ್ಲಿ ತೆಲುಗು ಅಲ್ಲಿ, ಕನ್ನಡದಲ್ಲಿ, ತಮಿಳಲ್ಲಿ, ಹಾಲಿವುಡ್ದಲ್ಲಿ ಯಾವುದೋ ಮೂವಿ ಅಪ್ಡೇಟ್ ನಿಮಗೆ ಕೊಡ್ತೀನಿ ನಾನು. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ, ಟೀಸರ್ ಬಗ್ಗೆ, ಟೇಲರ್ ಬಗ್ಗೆ, ಮೂವಿ ರಿವ್ಯೂ ಬಗ್ಗೆ ಮತ್ತು ಭೋಜ್ಪುರಿಯಲ್ಲಿ ಎಲ್ಲ ಅಪ್ಡೇಟ್ ನಿಮಗೆ ಬರ್ತವೆ. ಇದು 2 ನಿಮಿಷ 4-3 ಸೆಕೆಂಡ್ ಇದು ಟೇಲರ್ ಇವತ್ತು ಡ್ರಾಪ್ ಆಗಿದೆಲ್ಲ. ಒಂದನ ವಾವ್ ಮೂಮೆಂಟ್ ಇಲ್ಲ, ಒಂದನ ಎಕ್ಸ್ಪ್ರೆಷನ್ ನನಗೆ ಮಜಾ ಬರಲಿಲ್ಲ ಪೂರ ಟೇಲರ್ ನೋಡಿ. ಐ ಹೋಪ್ ಫಸ್ಟ್ ಟೈಮ್ ನನಗೆ ಅನ್ಸುತ್ತೆ. ಯಾಕಂದ್ರೆ ಅನುಭವ ಮಹಂತಿ ಮೂವಿ ಯಾವುದನ್ನ ಬಂತಂದ್ರೆ ನೀವು ನೋಡ್ರಿ, ಕೊಹಿದಿ ಮೂವಿ ಅಂದ್ರೆ ಅದು ಮೂವಿ ಎಷ್ಟು ಕನ ಒಡಿಯೋದಕ್ಕೆ ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗಿದೆ. ಅದು ಸೆಕೆಂಡ್ ಪಾರ್ಟ್ನೂ ಬರೋದದ. ಬಟ್ ಇದು ಅದೇ ಒಂದು ಕ್ರೈಮ್ ಸಸ್ಪೆನ್ಸ್ ಮೂವಿ ನನಗನ್ಸಿದೆ. ಪೂರ ಟೇಲರ್ ನೋಡೋ ಮಟ್ಟಿಗೆ ಸ್ವಲ್ಪ ಹೋಪ್ ಇಟ್ಕೊಂಡಿದ್ದೆ. ಇದು ಟೀಸರ್ ರಿಲೀಸ್ ಆಗಿತ್ತಲ್ಲ, ಟೇಲರಿನ ಬೆಟ್ರ್ ಇದ್ದಿರ್ಬೇಕನ್ನ ಅನ್ಕೊಂಡಿದ್ದೆ. ಬಟ್ ಇಲ್ಲ ಬಾಸ್, ತಣ್ಣಗೆ ಅನ್ಸೋದು ನನಗೆ ಪೂರ ಟೇಲರ್ ನೋಡೋ ಮಟ್ಟಿಗೆ. ಒಂದು ಪಾಯಿಂಟ್ ಪ್ರಕಾರ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಪೊಲೀಸರ ಕ್ಯಾರೆಕ್ಟರ್ ಇಲ್ಲಿ ಅನುಭವ ಮಹಂತಿ ಅವರ ಒಂದು ಸಸ್ಪೆಂಡ್ ಆತನ. ಈಗ ಸಸ್ಪೆಂಡ್ ಎಲ್ಲ ಕಾರಣನು ಮತ್ತು ಇಲ್ಲಿ ಸಿಕ್ಕರಿಗೆಲ್ಲ ಎನ್ಕೌಂಟರ್ ಮಾಡ್ಲತ್ತಾನ. ಇದೇ ಪಾಯಿಂಟ್ ಈ ಟೇಲರ್ ಒಳಗೆ ನಮಗೆ ಅನ್ಸದ. ಬಟ್ ಮತ್ತು ಇನ್ನೊಂದು ಕೇಸ್ ಸಿಗ್ತದೆ ಅವರಿಗೆ, ಮತ್ತು ಎನ್ಕ್ವೈರಿ ಎಲ್ಲ ಮಾಡ್ತದೆ. ಇದೇ ಪಾಯಿಂಟ್ ಅನ್ಸ್ಲತ್ತ. ಬಟ್ ಎಕ್ಸ್ಪ್ರೆಷನ್ ಇಲ್ಲದ, ವಾವ್ ಮೂಮೆಂಟ್ ಇಲ್ಲಿದೆ. ಒಂದು ಬ್ಯಾಕ್ಗ್ರೌಂಡ್ದಾಗ BGM ಅಂದ್ರೆ ಸಾಲಿಡ್ ಅನ್ನು ಕೊಡಬೇಕಿತ್ತಿಲ್ಲ. ಯಾಕಂದ್ರೆ ಅನುಭವ ಮಹಂತಿ ಲಾಸ್ಟಿಗೆ ಒಂದು ಸೀನ್ ನೆಗುತ್ತಾನೆ ನೋಡ್ರಿ. ಅದು ಸೀನ್ನಲ್ಲಿ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅದು ಸೌಂಡ್ ಡಿಸೈನಿಂಗ್ ಇನ್ನೂ ಪರ್ಫೆಕ್ಟಾಗಿ ಇರಬೇಕಿತ್ತು. ಅದು ನೋಡೋ ಮಟ್ಟಿಗೆ ಅನ್ಸ್ಬೇಕು, ಆ ಥರ ಕ್ರಿಯೇಟ್ ಅನ್ಸ್ಬೇಕಿತ್ತು. ಬಟ್ ಅನುಭವ ಮಹಂತಿ ಲುಕ್ ನಮಗೆ ಸರಿಯಾಗಿ ಅನ್ಸ್ಲತ್ತದ ಅಲ್ಲಿ. ಬಟ್ ಬ್ಯಾಕ್ಗ್ರೌಂಡ್ದಾಗ ಅದು ಮ್ಯೂಸಿಕ್ ಡಿಸೈನಿಂಗ್ ಸರಿಯಾಗಿ ಮಾಡಿಲ್ಲ. ಇಲ್ಲಿ ಸ್ವಲ್ಪ ಇನ್ನೂ ಡಿಸಪಾಯಿಂಟ್ ನನಗೆ ಮಾಡ್ತೀವಿ. ಇದು ಮೂವಿ ಓನ್ಲಿ ಒಡಿಯೋದಾಗೆ ರಿಲೀಸ್ ಆಗ್ತದೆ. ಕಾನ್ಸೆಪ್ಟ್ ಸರಿಯಾಗಿತ್ತಂದ್ರೆ, ಸ್ಟೋರಿ ಸರಿಯಾಗಿತ್ತಂದ್ರೆ, ಇದು ಕಾಂಟೆಂಟ್ ಸರಿಯಾಗಿತ್ತಂದ್ರೆ ಹಿಂದಿದಾಗ ನೀವು ರಿಲೀಸ್ ಆಗ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಅಂಥ ಪರಿ ನನಗೆ ಅನಿಸ್ಲಿಲ್ಲ. ಇದು ಮೂವಿ ಓನ್ಲಿ ಒಡಿಯೋದಾಗೆ ರಿಲೀಸ್ ಆದ. ಇಲ್ಲಿ ತನಕ ನಾನು ಪಾಯಿಂಟ್ ಅನ್ಸದ. ಒಡಿಯೋಲಾಸಿ ನ್ಯೂ ಕಾಂಟೆಂಟ್, ನ್ಯೂ ಸ್ಟೋರಿಗಳು ಬರ್ಬೇಕಂತ ನಾ ಅನ್ಕೊಳತ್ತಿದ್ದೆ. ಬಟ್ ಇಲ್ಲ, ಒಂದು ಚಲೋ ಮೂವಿ ಮಾಡ್ಲತ್ತಾರ. ಮತ್ತು 4-5 ಮೂವಿಗಳು ಅದೇ ಜಾನರ್ದಾಗ ಮೂವಿಗಳು ಮಾಡ್ಲತ್ತಾರ. ಸಾಂಗ್ನು ರಿಲೀಸ್ ಆಗ್ಲತ್ತವ. ಯಾವುದನ್ನ ಮೂವಿ ಬಂತ ಸಾಂಗ್ ಅಪ್ಡೇಟ್ ಕೊಡ್ಲತ್ತಾರ. ಹಂಗೆ ನೆಕ್ಸ್ಟ್ ಒಂದು ವಿಲನ್ ಮೂವಿನೂ ಒಂದು ಟೇಲರ್ ರಿಲೀಸ್ ಆಗದ. ಬಟ್ ಇನ್ನೂ ಡೇಟ್ ಅನೌನ್ಸ್ಮೆಂಟ್ ಅಂತ ಕೊಟ್ಟಿಲ್ಲ. ನಾಳೆಗಿಲ್ಕ ನಾಡ್ದು ಅದು ಮೂವಿ ಡೇಟ್ ಅಪ್ಡೇಟ್ ಬರ್ತಿಬೇಕಂತ ಪಾಯಿಂಟ್ ಅನ್ಸೋದು. ಇದು October 9 ಇದು ಮೂವಿ ರಿಲೀಸ್. October 9 ವಿಲನ್ ಮೂವಿನೂ ರಿಲೀಸ್ ಆಗ್ಲತ್ತದ. ನೆಕ್ಸ್ಟ್ ನಾವು ಮಾತಾಡೋದು NTR ಅವ್ರದ್ದು ದೇವ್ರ ಮೂವಿ ಡೇ 2 ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ. ಫಸ್ಟ್ ಬಜೆಟ್ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಕೋಶಿಶ್ ಮಾಡಮು. ಈ ಫಿಲ್ಮ್ ಬಜೆಟ್ 300 crore ಅದ. ಫಿಲ್ಮ್ ಪ್ರೊಡ್ಯೂಸರ್ ಕಲ್ಯಾಣ್ ರಾಮರ ಮತ್ತು ದಿಲ್ ರಾಜು ಈ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ಯಾರ. ವಿಜುವಲಿ ಫಿಲ್ಮ್ ಸರಿಯಾಗಿತ್ತು. ಥೋಡೆ ಮಂದಿ ಎಲ್ಲ ಥರ ಇದು ಸೆಕೆಂಡ್ ಪಾರ್ಟ್ ಯಾಕೆ ಬರಬೇಕು, ಫಸ್ಟ್ ಪಾರ್ಟ್ನಿಗೆ ಎಲ್ಲೋಟು ಸ್ಟೋರಿ ಎಲ್ಲ ತೋರಿಸ್ಯಾರ. ನನಗೂ ಒಂದು ಪಾಯಿಂಟ್ ಅನಿಸಿದ್ದು. ಬಟ್ ಇಲ್ಲ, ಡಾಕ್ಟರ್ ಬೆಲ್ ಸ್ವಲ್ಪ ವಿಜನ್ ನನಗೆ ಅನ್ಸ್ಲತ್ತದ. ಯಾಕಂದ್ರೆ ಇಲ್ಲಿ ಭೈರವ ಮಗನ್ ಕ್ಯಾರೆಕ್ಟರ್ ಇಲ್ಲಿ ಜಾಸ್ತಿ ಅಲ್ಲಿ ವೀಕ್ ಅಪ್ಲೈ ತೋರಿಸ್ಯಾರ. ಬಟ್ ಇನ್ನೊಬ್ಬನು ವಿಲನ್ ಇದ್ದಿರಬೇಕು ಅಂತ ಪಾಯಿಂಟ್ ನಮಗೆ ಅನ್ಸದ. ಬಾಬಿ ದೇವಲಿ ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ಸೆಕೆಂಡ್ ಪಾರ್ಟ್ನಲ್ಲಿ ಇರ್ಬೋದು. ಯಾಕಂದ್ರೆ ಭೈರವ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಇತ್ತಲ್ಲ, ಅವ್ನು ಅಗೇನ್ಸ್ಟ್ ಅವ್ನ ಮಗ ಅಷ್ಟು ಸ್ಟ್ರಾಂಗ್ ಇಲ್ಲ ಇದು ಮೂವಿ ಒಳಗೆ. ಒಂದು ಪಾಯಿಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಡೇ 2 ಬಾಕ್ಸ್ ಆಫೀಸ್ ಕಲೆಕ್ಷನ್. ಫಸ್ಟ್ ಡೇ ಓಪನಿಂಗ್ ಅಂತ ಚಲೋ ತೊಗೊಂಡದ. ಹೈದ್ರಾಬಾದಾಗಲಿ, ಚೆನ್ನೈದಾಗಲಿ, ಬ್ಯಾಂಗ್ಳೂರ್ದಾಗಲಿ ನಾವು ಮಾತಾಡೋ ಹೈದ್ರಾಬಾದಾಗ ಫಸ್ಟ್ ಓಪನಿಂಗ್ 80% ಇಲ್ಲಿ ತೊಗೊಂಡದ. ಮತ್ತು ಬ್ಯಾಂಗ್ಳೂರ್ದಾಗಲಿ ಮತ್ತು ಬ್ಯಾಂಗ್ಳೂರ್ದಾಗ 53% ಓಪನಿಂಗ್ ಚಲೋ ತೊಗೊಂಡದ. ಮಾರ್ನಿಂಗ್ ಓಪನಿಂಗ್ ನಾಲ್ತೀನಿ ವಿಜಯವಾಡದಾಗಲಿ, ಮತ್ತು ಚೆನ್ನೈದಾಗಲಿ, ಗುಂಟೂರ್ದಾಗಲಿ, ಮತ್ತು ಬಾಂಬೆದಾಗ ಪೈಲೆ 31% ಓಪನಿಂಗ್ ತೊಂದಿದೆ. ಈಗ 48% ಇದು ಓಪನಿಂಗ್ ತೊಂದದ. ಬಟ್ ದೇವರ ಟೀಮ್ ಲೆಸ್ನ ಒಂದು ಪೋಸ್ಟರ್ ಅಂತ ಅಫಿಷಿಯಲಿ ಇಲ್ಲಿ ರಿಲೀಸ್ ಮಾಡಿಬಿಟ್ರೆ. ಫಸ್ಟ್ ಒಂದು ಪೋಸ್ಟರ್ ರಿಲೀಸ್ ಮಾಡಿಲ್ಲ. 172 crore ಫಿಲ್ಮ್ ಗಳಿಸ ಅಂತ ಇಲ್ಲಿ ಪೋಸ್ಟರ್ ಅಂತ ರಿಲೀಸ್ ಮಾಡಿದ್ರು. ಈಗ ಸೆಕೆಂಡ್ ಒಂದು ಪೋಸ್ಟರ್ ಇವತ್ತು ರಿಲೀಸ್ ಆಗಿಲ್ಲ. 243 crore ಇದು ಫಿಲ್ಮ್ ಗಳಿಸಿದೆ. ಅಂದ್ರೆ 95% ಅನ್ನೋದು ಫಿಲ್ಮ್ ಕಲೆಕ್ಷನ್ ಮಾಡಿಬಿಟ್ಟದೆ. ಇವು ನಾವು 2 ಡೇ ಕಲೆಕ್ಷನ್ ಬಗ್ಗೆ ನಾನು ಮಾತಾಡ್ತೀನಿ. ಸಂಡೇ ಕಲೆಕ್ಷನ್ನ ನಮ್ಮಲ್ಲಿ ಡೇಟಾ ಬಂದಿಲ್ಲ. ಸೊ ಇವತ್ತು ಈವ್ನಿಂಗ್ ತಾನೇ ಡೇಟಾ ಬಂದ ಮೇಲೆ ಗೊತ್ತದೆ ಫಿಲ್ಮ್ ವರ್ಲ್ಡ್ ವೈಡ್ ಇದು ಫಿಲ್ಮ್ ಎಷ್ಟೊಂದು ಗಳಿಸ್ಬೋದು. ನನ್ನ ಪ್ರಕಾರ ಅನ್ಸೋದು ಇನ್ನೊಂದು ನೆಕ್ಸ್ಟ್ ವಾರ ಇದು ಮೂವಿ ಆರಾಮ್ ಕಲೆಕ್ಷನ್ ಮಾಡ್ತದೆ ಬಾಸ್. 100 crore ಫಿಲ್ಮ್, 1000 crore ತನಕ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡ್ ಮಾಡಿಬಿಡ್ತದೆ ಒಂದು ಪಾಯಿಂಟ್ ನಮಗೆ ಅನ್ಸೋದು. ಫಸ್ಟ್ ಡೇ ಓಪನಿಂಗ್ ಕಲೆಕ್ಷನ್ ಬಗ್ಗೆ ನಾವು ಮಾತಾಡೋಂಗೆ ಈಗಲೂ RR ಟಾಪ್ನಾಗ ಅದ. ಮತ್ತು ಅದಾದಮೇಲೆ ಬಾಹುಬಲಿ 2 ಅಲ್ಲಿ, ಮತ್ತು ಕಲ್ಕಿ ಮೂವಿ ಅದ, ಮತ್ತು ಸಲಾರ್ ಮೂವಿ ಅದ, ದೇವ್ರ ಮೂವಿ 223 ಕೋಟಿ ಇದು ಫಿಲ್ಮ್ ಕಳಿಸ್ಯದ ಫಸ್ಟ್ ಡೇ ಓಪನಿಂಗ್ RR ಮೂವಿ. ಹಾಗೆ ಬಾಹುಬಲಿ ಮೂವಿ 217 ಕೋಟಿ ಇದು ಫಿಲ್ಮ್ ಗಳಿಸ್ಯದ. ಮತ್ತು ಕಲ್ಕಿ ಮೂವಿ 191 crore ಫಿಲ್ಮ್ ಗಳಿಸ್ಯದ ಫಸ್ಟ್ ಓಪನಿಂಗ್ ಡೇ. ಮತ್ತು ಸಲಾರ್ ಮೂವಿ 178 crore ಫಿಲ್ಮ್ ಗಳಿಸ್ಯದ ಫಸ್ಟ್ ಓಪನಿಂಗ್ ಬಗ್ಗೆ. ಇದು ದೇವ್ರ ಮೂವಿ ಫಸ್ಟ್ ಓಪನಿಂಗ್ ಡೇನೆ 172 crore ಫಿಲ್ಮ್ ಅಂತರಾಗ ಗಳಿಸ್ಯದ. ಅಂದ್ರೆ ಟಾಪ್ ಲಿಸ್ಟ್ನಾಗ ಅಂತರಾಗ ಇದು ಮೂವಿ ಬಂತದ್ದು ಫಸ್ಟ್ ಡೇ ಓಪನಿಂಗ್ ಬಗ್ಗೆದಾಗಲಿ. ಮತ್ತು ಇದು ಮೂವಿ ಇನ್ನೂ ರೆಕಾರ್ಡ್ ಮಾಡೋದದ.
ಯಾಕಂದ್ರೆ RR ಮೂವಿ ಆದಮೇಲೆ ಇದು ಮೂವಿ ಬಂದದ ಅವ್ರದ್ದು. ಸೊ ಎಷ್ಟು ಕನ ಕ್ರೇಜಿ ನಿಮ್ಗೆ ಅನ್ಸ್ಲತ್ತದ. BGM ಸಾಲಿಡ್ ನನಗೆ ಅನ್ಸದಪ್ಪ ಸೆಕೆಂಡ್ ಮೂವಿ ಸಲಿಕಂತ ನಾ ಎಕ್ಸೈಟ್ಮೆಂಟ್ ಇದ್ದೀನಿ. ಥೋಡಿ ಚೇಂಜಸ್ ಯಾವ್ದಾರ ಮೂವಿ ಒಂದು ಪರ್ಫೆಕ್ಟ್ ಆಗಿರಲ್ಲ. ಆ ಮೂವಿ ಒಳಗೆ ಸ್ವಲ್ಪ ಏನೋ ವೀಕ್ ಪಾಯಿಂಟ್ ಇರ್ತಾವೆ. ದೇವರ ಮೂವಿ ಒಳಗೆ ಸ್ವಲ್ಪ ವೀಕ್ ಪಾಯಿಂಟ್ ಅವ. ಯಾಕಂದ್ರೆ ಒಂದು ಕಡೆಗೆ ನೋಡಿದ್ರು ಇದು ಸ್ಟೋರಿ ನೋಡಿಯಲ್ಲಪ್ಪ ನಮಗೆ ಅನ್ಸೋದು. ಬಟ್ ನೀವು ನೋಡ್ರಿ ಅದು ಸೌಂಡ್ ಡಿಸೈನಿಂಗ್ ಅಲ್ಲಿ ಮತ್ತು ಅದು ಎಲ್ಲಿ ಲೊಕೇಶನ್ ಎಲ್ಲ ಸರ್ಟ್ ಮಾಡಿರಲ್ಲ. ಕೋಟಲ ಶಿವಾದ ಫಿಲ್ಮ್ನಲ್ಲಿ ವಿಜುವಲಿ ನಮಗೆ ಫಿಲ್ಮ್ ಡಿಸಪಾಯಿಂಟ್ ಮಾಡಲ್ಲ. ಮೂವಿ ಥಿಯೇಟರ್ನಲ್ಲಿ ನೀವು ನೋಡ್ತಿರಲ್ಲ, ಅದು ಬೂಸ್ ಬಂಪ್ಸ್ ಕ್ರಿಯೇಟ್ ಮಾಡ್ತಾವೆ ಚುಟ್ಟವಲ್ಲಿ ಸಾಂಗಲ್ಲಿ ಮತ್ತು ದೇವರ ಆ್ಯಕ್ಟಿಂಗಲ್ಲಿ ಮತ್ತು ಅವ್ರ ಎಕ್ಸ್ಪ್ರೆಷನಲ್ಲಿ. ಇದು ಮೂವಿ ಸ್ಟ್ರೆಂತ್ ಅದ ಬಸ್. ಟು ಕಲೆಕ್ಷನ್ 243 crore ಇದು ಫಿಲ್ಮ್ ಗಳಿಸ 95% ತನಕ ಇದು ಫಿಲ್ಮ್ ಕವರ್ ಮಾಡ್ಕೊಂಡದ. ಉಳಿಕಿದೆಲ್ಲ ನೆಕ್ಸ್ಟ್ ಡೇ ಗೊತ್ತದ ನಮಗೂ. ಮಂಡೇ ಟ್ಯೂಸ್ಡೇ ತನಕ ಇದು ಫಿಲ್ಮ್ ಎಷ್ಟು ತನಕ ರೀಕವರ್ ಮಾಡ್ಕೋಬೋದು. ಇದೊಂದು ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಟ್ಯಾಗ್ ಅಂತ ನೀವು ಕರ್ಮದ ಟೇಲರ್ ನೋಡಿಗೆ ನಿಮಗೆ ಅನ್ಸೋದ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.